ಎಲ್ಲರಿಗೂ ನಮಸ್ಕಾರ. ಸೆಪ್ಟೆಂಬರ್ 8ರಿಂದ ಪಿತೃಪಕ್ಷ ಆರಂಭವಾಗುತ್ತಿದೆ. ಅಂದರೆ ನಾಳೆ ಮತ್ತು ಮರುದಿನ ಯಾವ ನಿಯಮಗಳನ್ನು ಪಾಲಿಸಬೇಕು? ಪಾಲಿಸಿದರೆ ಪಿತೃದೋಷಗಳು ಮತ್ತು ಪಿತೃಶಾಪಗಳು ದೂರವಾಗುತ್ತವೆ. ಈ ವಿಡಿಯೋದಲ್ಲಿ ಪಿತೃಪಕ್ಷ ಮತ್ತು ಮಹಾಲಯ ಪಕ್ಷ ಸೆಪ್ಟೆಂಬರ್ 8, 2025ರಿಂದ ಪ್ರಾರಂಭವಾಗುತ್ತವೆ ಎಂದು ನಾವು ಕಲಿಯುತ್ತೇವೆ. ಅಂದರೆ ಮೃತ ಹಿರಿಯರಿಗೆ ದಿನಗಳು ತುಂಬಾ ಪ್ರಿಯವಾಗಿವೆ. ಈ ದಿನಗಳಲ್ಲಿ ನೀವು ನಿಮ್ಮ ಕುಟುಂಬದ ಮೃತ ಹಿರಿಯರ ಮೇಲೆ ಕನ್ನಡಿಗಳನ್ನು ಇಡುವುದು, ಅವರ ಹೆಸರಿನಲ್ಲಿ ದೇಣಿಗೆ ನೀಡುವುದು, ಸ್ವಯಂ ಅಡುಗೆ ಮಾಡುವುದು ಮತ್ತು ಈ ಎಲ್ಲಾ ಕೆಲಸಗಳನ್ನು ಮಾಡಿದರೆ ನಿಮ್ಮ ಕುಟುಂಬವು ಪಿತೃದೋಷಗಳು ಮತ್ತು ಪಿತೃಶಾಪಗಳಿಲ್ಲದೆ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತದೆ. ಇದು ಆರ್ಥಿಕವಾಗಿ, ಆರೋಗ್ಯವಾಗಿ ಮತ್ತು ಕುಟುಂಬದ ದೃಷ್ಟಿಯಿಂದ ಉತ್ತಮವಾಗಿರುತ್ತದೆ. ಆದರೆ ಈ ಪಿತೃಪಕ್ಷಗಳಲ್ಲಿ ನೀವು ಯಾವಾಗ ತಡ್ಡಿನಂ ಮಾಡಬೇಕು? ನೀವು ಯಾವಾಗ ಪಿಂಡ ಪ್ರದಾನಂ ಮಾಡಬೇಕು? ಪಿತೃದೇವತೆಗಳು ದೇಹವನ್ನು ತೊರೆದ ದಿನದಂದು ಈ ಪಿತೃಪಕ್ಷಗಳಲ್ಲಿ ತಡ್ಡಿನಂ ಮಾಡಬೇಕು. ಪ್ರತಿಯೊಬ್ಬರೂ ಪ್ರತಿ ವರ್ಷ ತಡ್ಡಿನಂ ಮಾಡುತ್ತಾರೆ, ಆದರೆ ಇವುಗಳನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ. ಆದರೆ ಕೆಲವರು ಗಂಡನಿರುವಾಗಲೇ ಸಾಯುತ್ತಾರೆ ಮತ್ತು ಅವರು ಶುಭವಾಗಿ ಸಾಯುತ್ತಾರೆ. ಶುಭವಾಗಿ ಸತ್ತವರು ತಾವು ಮರಣ ಹೊಂದಿದ ಪಿತೃಪಕ್ಷದ ನವಮಿಯ ದಿನದಂದು ಆಚರಣೆಯನ್ನು ಮಾಡಬೇಕು. ನವಮಿ ದಿನ ಯಾವಾಗ ಎಂದು ಪರಿಗಣಿಸಿ ಆ ದಿನದಂದು ಆಚರಣೆಯನ್ನು ಮಾಡಬೇಕು. ಅವರು ಪಿಂಡ ಪ್ರದಾನದಂದು ಆಚರಣೆಯನ್ನು ಮಾಡಬೇಕು. ಅವರು ಯಾವುದೇ ದಿನ ಸತ್ತರೂ ಅವರು ನವಮಿಯ ದಿನದಂದು ಮಾತ್ರ ಆಚರಣೆಯನ್ನು ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದೇ ರೀತಿ ಯಾರಾದರೂ ಏಕಾದಶಿಯೆಂದು ಸತ್ತರೆ ಅವರು ಏಕಾದಶಿಯೆಂದು ಆಚರಣೆಯನ್ನು ಮಾಡಬಾರದು. ಅವರು ದ್ವಾದಶಿಯ ದಿನದಂದು ಆಚರಣೆಯನ್ನು ಮಾಡಬೇಕು. ಅಂದರೆ ಪ್ರತಿ ವರ್ಷ ಏಕಾದಶಿಯೆಂದು ಆಚರಣೆಯನ್ನು ಮಾಡಿ, ಆದರೆ ಈ ಪಿತೃಪಕ್ಷಗಳಲ್ಲಿ ಏಕಾದಶಿಯೆಂದು ಆಚರಣೆಯನ್ನು ಮಾಡಬೇಡಿ. ಆದಾಗ್ಯೂ ಈ ಪಿತೃಪಕ್ಷಗಳಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅಂದರೆ ಪಿಂಡ ಪ್ರದಾನದಂದು ಆಚರಣೆಯನ್ನು ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಆ ನಿಯಮಗಳೆಂದರೆ ಆಚರಣೆಯನ್ನು ಮಾಡುವವರು ಆ ದಿನ ಮಧ್ಯಾಹ್ನ 12ರಿಂದ 2 ಗಂಟೆಗಳ ನಡುವೆ ಆಚರಣೆಯನ್ನು ಮಾಡಬೇಕು. ಅದನ್ನು ಅಪರಾಧನ ಅವಧಿ ಎಂದು ಕರೆಯಲಾಗುತ್ತದೆ. ಅವರು 12 ಗಂಟೆಗಳ ಮೊದಲು ಆಚರಣೆಯನ್ನು ಮಾಡಬಾರದು. ಅದೇ ರೀತಿ ಆಚರಣೆ ಮಾಡುವ ವ್ಯಕ್ತಿಯನ್ನು ಕರ್ತ ಎಂದು ಕರೆಯಲಾಗುತ್ತದೆ. ಆಚರಣೆಯ ನಂತರ ಆಚರಣೆ ಮಾಡುವ ವ್ಯಕ್ತಿಯನ್ನು ಭೋಕ್ತ ಎಂದು ಕರೆಯಲಾಗುತ್ತದೆ. ಇಬ್ಬರೂ ಆ ದಿನ ಭೋಜನ ಮಾಡಬಾರದು. ಅದೇ ರೀತಿ ಆಚರಣೆ ನಡೆಯುವ ಯಾವುದೇ ದಿನದಂದು ಬಾಗಿಲಿನ ಮುಂದೆ ಆಚರಣೆ ಮಾಡಬಾರದು. ನೀರನ್ನು ಸಿಂಪಡಿಸಿ ಅದನ್ನು ಬಿಡಿ. ಅದೇ ರೀತಿ ಪೂಜಾ ಕೋಣೆಯಲ್ಲಿ ದೀಪವನ್ನು ಹಚ್ಚಬಹುದು, ಆದರೆ ಗಂಟೆ ಬಾರಿಸಬಾರದು. ಆಚರಣೆಯ ದಿನದಂದು ಆಚರಣೆ ಮಾಡುವ ಮಹಿಳೆಯರು ಹಿಂದಿನ ದಿನ ನೀರಿನಿಂದ ಅಡುಗೆ ಮಾಡಬಾರದು. ಆ ದಿನ ನೀರನ್ನು ತಂದು ಅದರೊಂದಿಗೆ ಅಡುಗೆ ಮಾಡಬೇಕು. ಅದೇ ರೀತಿ ಆಚರಣೆಯನ್ನು ಬೇಯಿಸುವಾಗ ನೀರಿಗೆ ಅರಿಶಿನವನ್ನು ಸೇರಿಸಿ ನಂತರ ಅಡುಗೆ ಮಾಡಲು ಪ್ರಾರಂಭಿಸಬೇಕು. ಆಚರಣೆಯನ್ನು ಮಾಡುವ ಮಹಿಳೆಯರು ಕೇಸರಿ ಚುಕ್ಕೆ ಹಚ್ಚಬಾರದು ಮತ್ತು ವಿಭೂದಿ ಧರಿಸಬೇಕು. ಅದೇ ರೀತಿ ಆಚರಣೆಯನ್ನು ಮಾಡುವ ಮಹಿಳೆಯರು ಮೌನವಾಗಿರಬೇಕು. ಮಾತನಾಡುವುದು ಅಡುಗೆಯಲ್ಲಿ ಪರಿಣಾಮಕಾರಿಯಾಗುವುದಿಲ್ಲ. ಅದೇ ರೀತಿ ಆಚರಣೆಯ ನಂತರ ಊಟಕ್ಕೆ ಕುಳಿತಾಗ ಆ ಪ್ರದೇಶದ ಮೇಲೆ ಉಪ್ಪು ಸಿಂಪಡಿಸಬಾರದು. ಅದೇ ರೀತಿ ಚಿನ್ನವನ್ನು ಧರಿಸಬಾರದು. ಚಿನ್ನವನ್ನು ನೋಡಲೇಬಾರದು, ಅದನ್ನು ತೆಗೆಯಬೇಕು. ಬೆಳ್ಳಿಯನ್ನು ಧರಿಸುವುದು ತುಂಬಾ ಒಳ್ಳೆಯದು. ಅದೇ ರೀತಿ ಉಪ್ಪನ್ನು ಸಹ ನೋಡಬಾರದು. ಆಚರಣೆ ಮಾಡುವ ವ್ಯಕ್ತಿಯು ತನ್ನ ಸೋದರಳಿಯನ ಪಕ್ಕದಲ್ಲಿ ಕುಳಿತು ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು. ನೀವು ಆಚರಣೆ ಮಾಡುವ ಪ್ರದೇಶಕ್ಕೆ ಕೋಳಿಗಳು ಬರಬಾರದು. ಅದೇ ರೀತಿ ಹಂದಿಗಳು ಸುತ್ತಾಡಬಾರದು. ಮಾರ್ಕಂಡೇಯ ಪುರಾಣದಲ್ಲಿ ಹೇಳಲಾಗಿದೆ. ಅದೇ ರೀತಿ ಕೆಲವು ಪದಾರ್ಥಗಳನ್ನು ಧಾರ್ಮಿಕ ಆಹಾರದಲ್ಲಿ ಬಳಸಬಾರದು. ಅವು ಸೌತೆಕಾಯಿ, ಈರುಳ್ಳಿ, ಇಂಗು, ಬೆಳ್ಳುಳ್ಳಿ ಮತ್ತು ಅನಪಕ್ಕಾಯ. ಅದೇ ರೀತಿ ಈ ಮಹಾಲಯ ಪಕ್ಷಗಳಲ್ಲಿ ಆಚರಣೆ ಮಾಡಲು ಬಯಸುವವರು ತಮ್ಮ ಕೂದಲನ್ನು ಕತ್ತರಿಸಬಾರದು. ಅವರು ಹೊಸ ಬಟ್ಟೆಗಳನ್ನು ಖರೀದಿಸಬಾರದು. ಅವರು ಸಂಬಂಧಿಕರ ಮನೆಗಳಲ್ಲಿ ತಿನ್ನಬಾರದು. ಅವರು ತಮ್ಮ ಚಪ್ಪಲಿಗಳನ್ನು ಬಾಗಿಲಿನ ಮುಂದೆ ಬಿಡಬಾರದು. ಇವೆಲ್ಲವನ್ನೂ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಲಾಗಿದೆ. ಈ ನಿಯಮಗಳನ್ನು ಅನುಸರಿಸಿ ಪಿತೃಪಕ್ಷಗಳಲ್ಲಿ ಆಚರಣೆ ಮಾಡಬೇಕು. ಅತ್ಯುತ್ತಮ ಶುಭ ಫಲಿತಾಂಶಗಳು ಸಿಗುತ್ತವೆ. ಪಿತೃದೋಷಗಳು ಮತ್ತು ಪಿತೃಶಕಗಳು ದೂರವಾಗುತ್ತವೆ. ಆದಾಗ್ಯೂ ಈ ರೀತಿ ಆಚರಣೆಯನ್ನು ಮುಖ್ಯವಾಗಿ ಪಿತೃಪಕ್ಷದಂದು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸುವ ಕೆಲವರಿಗೆ ಒಂದು ಮಾರ್ಗವಿದೆ. ಅಂದರೆ ನಿಮ್ಮ ಹಿರಿಯರು ಮರಣ ಹೊಂದಿದ ದಿನದಂದು ಈ ಮಹಾಲಯ ಪಕ್ಷಗಳಲ್ಲಿ, ಅಂದರೆ ಈ ಪಿತೃಪಕ್ಷಗಳಲ್ಲಿ ಆಹಾರವನ್ನು ನೋಡಿ ಪಂತುಲು ಗುರುಗಳಿಗೆ ನೀಡಿ. ಅಲ್ಲದೆ ಹಸುವಿಗೆ ಆಹಾರಕ್ಕಾಗಿ ಸ್ವಲ್ಪ ಹಣವನ್ನು ನೀಡಿ. ಈ ರೀತಿ ಮಾಡಿದ ಪೂರ್ವಜರ ಪಾಪಗಳನ್ನು ಪೂರ್ವಜರ ಶಾಪವೆಂದು ಪರಿಗಣಿಸಲಾಗುವುದಿಲ್ಲ. ಅಲ್ಲದೆ ನೀವು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಮೃತ ಹಿರಿಯರ ಫೋಟೋವನ್ನು ಇಡಬೇಕು. ಆ ಫೋಟೋವನ್ನು ಹೂವುಗಳಿಂದ ಅಲಂಕರಿಸಿ ಮತ್ತು ದೀಪವನ್ನು ಬೆಳಗಿಸಿ ಮತ್ತು ಆ ಫೋಟೋದ ಬಳಿ ಅವರ ನೆಚ್ಚಿನ ಆಹಾರವನ್ನು ಅರ್ಪಿಸಿ ನಂತರ ಅವರು ಮನೆಯಲ್ಲಿ ಆಹಾರವನ್ನು ಸೇವಿಸಬೇಕು. ನೀವು ಹೀಗೆ ಮಾಡಿದರೂ ಸಹ ನೀವು ದೇವರುಗಳ ಆಶೀರ್ವಾದವನ್ನು ಪಡೆಯಬಹುದು. ಈ ನಿಯಮಗಳನ್ನು ಅನುಸರಿಸಿ ಮತ್ತು ಪೂರ್ವಜರ ಆಶೀರ್ವಾದವನ್ನು ಪಡೆಯಿರಿ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ನೀವು ಅಂತಹ ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ಬಯಸಿದರೆ ಚಂದಾದಾರರಾಗಲು ಮರೆಯಬೇಡಿ. ಜೈ ಶ್ರೀರಾಮ್.